So now let us also listen to the present working officer Shashi Kiran sir and Inspector CGI. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಿರಣ್ ಅಂತ. ಇವಾಗ ಕರೆಂಟ್ಲಿ ಸೆಂಟ್ರಲ್ GST ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ರೀಸೆಂಟಾಗಿ SSC CGL 2019 ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿದ್ದು. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಿರೋ ಸ್ವಾಮಿ ವಿವೇಕಾನಂದ ಕಾಲೇಜ್ ಹಾಗೂ ನೇಜಾ ಅಕಾಡೆಮಿ ಅವರಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಇನ್ನೊಂದು, ನಾನು ಏನು ನೋಡಿರೋದು ಅಂದರೆ, ನಾನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ, ಜಸ್ಟ್ 5 ನಿಮಿಷ ಮಾತಾಡಿ ನಾನು ಮುಗಿಸ್ತೀನಿ. ಅಂದರೆ ನಾನು ಹೇಗೆ ಎಕ್ಸಾಮ್ ಬಗ್ಗೆ ತಿಳ್ಕೊಂಡೆ, ಹೇಗೆ ಎಕ್ಸಾಮ್ ಪ್ರಿಪೇರ್ ಮಾಡಿದೆ, ಹೇಗೆ ನಾನು ಇಂಪ್ರೂವ್ ಮಾಡಿಕೊಂಡೆ ನನ್ನ ಸ್ಕಿಲ್ಸ್ನ ಅನ್ನೋದು ಹೇಳ್ತೀನಿ ಅಷ್ಟೇ. ಯೂಶಲಿ ಏನು ಅಂದರೆ, ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಭಾರಿ ಕಮ್ಮಿ. ಈಗ ನಾನು ಜಾಯ್ನ್ ಆಗಿದ್ದು ಹೋದ ವರ್ಷ. ನನ್ನ ಜೊತೆ ಬ್ಯಾಚಲ್ಲಿ 150 ಜನ ಇನ್ಸ್ಪೆಕ್ಟರ್ಸ್ ಜಾಯ್ನ್ ಆದರು. ಅದರಲ್ಲಿ ಗೆಸ್ ಮಾಡಿ ಎಷ್ಟು ಜನ ಕನ್ನಡದವ್ರು ಇದ್ದಾರೆ ಅಂತ. ಗೆಸ್ ಮಾಡಿ ಹೇಳಿ. ಕೇಳಿಸ್ತಿಲ್ಲ. 50. ಯಾರೋ 50 ಅಂದಂಗಿತ್ತಪ್ಪ. ಎಷ್ಟು? ಇಬ್ರು. ಅಷ್ಟು ಇಲ್ಲ, ಕೇವಲ 5 ಜನ. ಕೇವಲ 5 ಜನ. ಅದಾದಮೇಲೆ ನಮ್ಮ ನೆಕ್ಸ್ಟ್ ಬ್ಯಾಚಲ್ಲಿ CGL 20ಯಲ್ಲಿ ಎಷ್ಟು ಜನ ನಮ್ಮ ಕರ್ನಾಟಕದವರು ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗಿದ್ದಾರೆ? ಗೆಸ್ ಮಾಡ್ತೀರಾ? 0. ಒಬ್ಬರೂ ಇಲ್ಲ. ಸೊ ನಾನು ಏನು ಅಂದ್ಕೊಂಡೆ ಅಂದರೆ, ಸಿಲೆಬಸ್ ಬಗ್ಗೆ ಕೆಲವು ಮಾತಾಡೋಣ ಅಂದ್ಕೊಂಡು ಬಂದೆ. ಆದರೆ ಮನೋಜ್ ಸರ್ ಸವಿಸ್ತಾರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಅದನ್ನು ಹೇಳೋಕ್ಕೆ ಬಯಸೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸು CGL ಎಕ್ಸಾಮ್ ಬಗ್ಗೆ ನಾನು ಹೇಗೆ ತಿಳ್ಕೊಂಡೆ ಅದು ನಾನು ತಿಳಿಸ್ತೇನೆ. ನಾನು BE ಇನ್ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ ಆಗಿದ್ದು 2011ರಲ್ಲಿ. 2011ರಲ್ಲಿ ಆದಮೇಲೆ ನನಗೆ ಏನು ಮಾಡಬೇಕು, ಏನು ಅಂದರೆ ರೆಕ್ರೂಟ್ಮೆಂಟ್ ಎಕ್ಸಾಮ್ಗಳ ಬಗ್ಗೆ ಮಾಹಿತಿನೇ ಇರಲಿಲ್ಲ ನನಗೆ. ಆಮೇಲೆ ಏನು ಮಾಡಿದೆ, ನಾನು 2 ವರ್ಷ ನಾನು ತುಂಬ ಕಷ್ಟಪಟ್ಟೆ. ಪ್ರೈವೇಟ್ನಲ್ಲಿ ಕೆಲಸ ಪಡೆಯೋದಕ್ಕೆ ತುಂಬ ಕಷ್ಟಪಟ್ಟೆ. ಅದಾದಮೇಲೆ ನನ್ನ ಸ್ನೇಹಿತನಿಂದ ನನಗೆ SSC CGL ಎಕ್ಸಾಮ್ ಬಗ್ಗೆ ನನಗೆ ಮಾಹಿತಿ ಗೊತ್ತಾಯಿತು. ಸೊ ನಾನು ಫಸ್ಟು ಏನು ಮಾಡಿದೆ ಅಂದರೆ, ಆ ಎಕ್ಸಾಮ್ದು ಕ್ವಶನ್ ಪೇಪರ್ ತೊಗೊಂಡೆ. ಕ್ವಶನ್ ಪೇಪರ್ ತೊಗೊಂಡು ನಾನೇ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆವಾಗ ನನಗೇನು ಅನ್ನಿಸ್ತು, ಓಕೆ ಈ ಎಕ್ಸಾಮಲ್ಲಿ ನಾನು ಕ್ಲಿಯರ್ ಮಾಡ್ಬೋದು ಅನ್ನಿಸ್ತು. ಆದರೆ ನಾನು ಎಕ್ಸಾಮ್ ಕೊಟ್ಟಾಗ ನನಗೆ ಏನು ಗೊತ್ತಾಯಿತು ಅಂದರೆ, ಕ್ವಶನ್ಸ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ, ಆದರೆ ಯಾವ ಟೈಮ್ ತೊಗೊಂಡು ಮಾಡ್ತಿದ್ದೀನಲ್ಲ ಅದು ನನಗೆ ಜಾಸ್ತಿ ಟೈಮ್ ತೊಗೋತಿದ್ದೆ. ಆದ್ದರಿಂದ ನಂದು ಮಾರ್ಕ್ಸು ಕಮ್ಮಿ ಆಗೋಕ್ಕೆ ಶುರು ಆಯಿತು. ಏನಂದರೆ ಕಮ್ಮಿ ಮಾರ್ಕ್ಸ್ ತೊಗೊಂಡ್ಬಿಟ್ಟೆ ಫಸ್ಟ್ ಅಟೆಂಪ್ಟಲ್ಲೇ. ಸೊ ಇನ್ನೊಂದು ಪ್ರಶ್ನೆ, ನಾನು ಇವಾಗ ಇನ್ಸ್ಪೆಕ್ಟರಾಗಿ ಸೆಲೆಕ್ಟ್ ಆಗಿದ್ನಲ್ಲ, ಅದು ಎಷ್ಟನೇ ಅಟೆಂಪ್ಟಲ್ಲಿ ಇರ್ಬೋದು? ಯಾರೊಬ್ರು ಕರೆಕ್ಟಾಗಿ ಹೇಳಿದ್ರು, ನಾನು ಇನ್ನೊಂದು ಸಲ ಕೇಳಿಸ್ಕೋಬೇಕು. 5th ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿದ್ದು. ಹೇಗೆ ಅಂದರೆ, ಫಸ್ಟ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿಲ್ಲ. ಇಟ್ ವಾಸ್ ಮೈ 5th ಅಟೆಂಪ್ಟ್. ಅಂದರೆ ಅದನ್ನು ನಾನು ಹೇಗೆ ಇಂಪ್ರೂವ್ ಮಾಡಿಕೊಂಡೆ ಅಂದರೆ, ನನ್ನದು ಸ್ಕಿಲ್ಸ್ನ ಫಸ್ಟು ನಾನು ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದೆ. ಸೆಲ್ಫ್ ಸ್ಟಡಿ ಮಾಡಿ ನನ್ನ ಓನ್ ಮೆಥಡಲ್ಲಿ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾಯಿದ್ದೆ. ಅದರಿಂದ ನನಗೆ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಅಂದರೆ ಏನಂದರೆ, ಈಗ ಮನೋಜ್ ಸರ್ ಎಕ್ಸ್ಪ್ಲೇನ್ ಮಾಡಿದಾಗೆ 4 ಸೆಕ್ಷನ್ಗಳಿರುತ್ತೆ. ಆ 4 ಸೆಕ್ಷನಲ್ಲಿ ನಾನು ಮ್ಯಾಥ್ಸ್ಗೆ ನಾನು ಏನು ಮಾಡ್ತಾಯಿದ್ದೆ, ಜಾಸ್ತಿ ಟೈಮ್ ಕೊಡ್ತಾಯಿದ್ದೆ. 1 ಅವರ್ 60 ನಿಮಿಷದಲ್ಲಿ 30 ನಿಮಿಷ ನಾನು ಬರೀ ಮ್ಯಾಥ್ಸ್ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡಿಬಿಡ್ತಿದ್ದೆ. ಇನ್ನು ಮಿಕ್ಕಿದ 30 ನಿಮಿಷದಲ್ಲಿ ನಾನು GK ಆಗಲಿ, ರೀಸ್ನಿಂಗು ಹಾಗೂ ಅದು ಇನ್ನೊಂದು ಇಂಗ್ಲೀಷು ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ಅದರಿಂದ ಏನಾಗೋದು, ನನಗೆ ಆ 3 ಸೆಕ್ಷನಲ್ಲಿ ನನಗೆ ಹೊಡೆತ ಬೀಳೋದು, ಯಾವಾಗಲೂ ಕಡಿಮೆ ಮಾರ್ಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಅದರಿಂದ ನಾನು ಏನು ಮಾಡಿದೆ, ಏನು ಮಾಡೋದು ಅಂತ ಹೇಳಿದಾಗ, ನನಗೆ ಯೂಟ್ಯೂಬಲ್ಲಿ ಎಲ್ಲರೂ ಯೂಟ್ಯೂಬ್ ಯೂಸ್ ಮಾಡ್ತಿರಲ್ಲ, ಬರೀ KGF ಟ್ರೈಲರ್ ನೋಡೋಕ್ಕೆ ಯೂಸ್ ಮಾಡ್ತಿರಲ್ಲ ಯೂಟ್ಯೂಬ್ನ. ಯೂಟ್ಯೂಬ್ನಲ್ಲಿ ಎಷ್ಟೊಂದು ಎಜುಕೇಟರ್ಸ್ ಇದ್ದಾರೆ. ಆ ಎಜುಕೇಟರ್ಸು ಏನು ಮಾಡ್ತಾರೆ, ಹಳೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾರೆ. ಆಗ ನಾನು ಒಂದು ಪ್ರಶ್ನೆನ 2 ನಿಮಿಷದಲ್ಲಿ ಹೇಗೆ ಸಾಲ್ವ್ ಮಾಡ್ತಿದ್ನ, ಆ ಯೂಟ್ಯೂಬ್ ಎಜುಕೇಟರ್ಸ್ ಏನು ಮಾಡೋರು, ಕೇವಲ 30 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡೋರು. ಅದನ್ನು ನೋಡಿ ನಾನು ಇಂಪ್ರೊವೈಸ್ ಮಾಡಿಕೊಂಡೆ. ನನ್ನ ಮಾರ್ಕ್ಸು ಫಸ್ಟ್ ಅಟೆಂಪ್ಟಿಂದ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟಲ್ಲಿ ಇಂಪ್ರೊವೈಸ್ ಆಯ್ತಾ ಬಂತು. ಆಮೇಲೆ ಏನಾಯಿತು, 5th ಅಟೆಂಪ್ಟಲ್ಲಿ ನನಗೆ ಒಳ್ಳೆ ಸ್ಕೋರ್ ಬಂದು ನನ್ನ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ನನಗೆ ಪೋಸ್ಟಿಂಗ್ ಸಿಕ್ತು ಇನ್ಸ್ಪೆಕ್ಟರ್ ಆಗಿ. ಮತ್ತು ಇನ್ನೊಂದು ಏನು ಅಂದರೆ, ಮಾರ್ಕ್ ಟೆಸ್ಟ್ ಬಗ್ಗೆ ಕೇಳಿದ್ದೀರಾ?
ಮಾಕ್ ಟೆಸ್ಟ್ನ ನೀವು ಎಷ್ಟು ಕೊಡ್ತೀರೋ ಅಷ್ಟೇ ನಿಮಗೆ ಅಡ್ವಾಂಟೇಜು. ಅದು ಮಾಕ್ ಟೆಸ್ಟ್ ಹೇಗಿರುತ್ತೆ ಅಂದರೆ, ಐ ಥಿಂಕ್ ನನಗೆ ನೇಜಾ ಅಕಾಡೆಮಿದಲ್ಲೂ ಮಾಕ್ ಟೆಸ್ಟ್ ಸೀರೀಸ್ ಇದೆ ಅನ್ಕೋತೀನಿ. ಟೆಸ್ಟ್ ಸೀರೀಸ್ ಇದೆ ಅಲ್ವಾ? ಓಕೆ. ಸೊ ನೇಜಾ ಅಕಾಡೆಮಿದು ಟೆಸ್ಟ್ ಸೀರೀಸ್ ತಗೊಳ್ಳಿ. ಮಾಕ್ ಟೆಸ್ಟ್ ಎಷ್ಟು ಯೂಸ್ಫುಲ್ ಅಂದರೆ, ನಾನು ಹೇಳ್ತೀನಿ, ಅದರಿಂದ ನನಗೆ ಆಲ್ಮೋಸ್ಟ್ ಲೈಕ್ ನಾನು ಮುಂಚೆ ಕ್ರ್ಯಾಕೇ ಮಾಡೋಕ್ಕಾಗ್ದಿರೋ ಎಕ್ಸಾಮ್ನ ನಾನು ಮಾಕ್ ಟೆಸ್ಟ್ ಮಾಡಿ ಮತ್ತು ರಿವೈಸ್ ಮಾಡಿ ನನಗೆ ಇನ್ಸ್ಪೆಕ್ಟರ್ ಅಂದರೆ ಗ್ರೂಪ್ ಬಿ ಪೋಸ್ಟ್, ಆಫೀಸರ್ ಪೋಸ್ಟ್ ಸಿಕ್ಕಿದೆ. ಸೊ ಮಾಕ್ ಟೆಸ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಕ್ರ್ಯಾಕಿಂಗ್ ದಿ ಎಕ್ಸಾಮ್. ಮತ್ತು ಇನ್ನೊಂದೇನು ಅಂದರೆ, ಈಗ ಒಂದು ರೆಕ್ರೂಟ್ಮೆಂಟ್ ಎಕ್ಸಾಮ್ ಇದ್ದಾಗ ನೀವು ಎಷ್ಟು ದಿನದ ಮುಂಚೆ ಪ್ರಿಪೇರ್ ಆಗಬೇಕು ಅನ್ಕೋತೀರಾ ಎಲ್ಲ ಯೂಶಲಿ? ನಿಮ್ಗೆ ಅನ್ಸೋದು ನಿಮಗೆ ಎಷ್ಟು ದಿನ ಬೇಕು ನಾನು ಆ ಮಾಕ್ ಟೆಸ್ಟ್ನ ಕ್ಲಿಯರ್ ಮಾಡೋಕ್ಕೆ ಅನಿಸುತ್ತೆ ನಿಮಗೆ? ಬೇರೆ ಎಕ್ಸಾಮ್ಸ್ ಕೂಡ ನಾನು SSC ಬಗ್ಗೆ ಹೇಳ್ತೀನಿ. SSC ಎಕ್ಸಾಮ್ ಐ ಥಿಂಕ್ ನೀವು ಇನ್ನೂ ಕೊಟ್ಟಿರಲ್ಲ, ಆದರೆ ನಿಮ್ಮ ಈಗ ಒಂದು ಇನಿಷಿಯಲ್ ಇಂಪ್ರೆಷನ್ ಇರುತ್ತೆ, ಇಲ್ಲಪ್ಪ SSC ಎಕ್ಸಾಮ್ನ ನಾನು ಪ್ರಿಪೇರ್ ಆಗೋದಕ್ಕೆ 2 ವರ್ಷ ಬೇಕು, 3 ವರ್ಷ ಬೇಕು ಅಂತ ನಿಮ್ಮ ತಲೆಯಲ್ಲಿ ಇರ್ಬೋದು. ಸೊ ನಾನು ಕೇಳ್ತೀನಿ, ನಿಮಗೆ ಏನು ಅನಿಸುತ್ತೆ, ನಿಮಗೆ ಎಷ್ಟು ದಿನಗಳು ಬೇಕು ನಿಮಗೆ ಪ್ರಿಪೇರ್ ಆಗಿ ನಾನು SSC ಎಕ್ಸಾಮ್ನ ಅಂದರೆ ಸಕ್ಸಸ್ಫುಲ್ಲಾಗಿ ನಾನು ಕ್ರ್ಯಾಕ್ ಮಾಡ್ಬೋದು ಅನಿಸುತ್ತೆ ನಿಮಗೆ? ಇಂಟ್ರಾಕ್ಟಿವ್ ಆಗಿರೋ ಮಾತಾಡಿ, ನನಗೆ ಕೇಳಿಸ್ತಿಲ್ಲ ಏನು. 2 ವರ್ಷನಾ? ಹೇಳಿಮ್ಮ, ನಿಮಗೆ ಎಷ್ಟು ದಿನ ಬೇಕು ಅನಿಸುತ್ತೆ? ನಾನು ಹೇಳ್ತೀನಿ 3 ತಿಂಗಳಲ್ಲಿ ಪ್ರಿಪೇರ್ ಆಗ್ಬೋದು. 3 ತಿಂಗಳಲ್ಲಿ ಸ್ಟ್ರಿಕ್ಟ್ ಪ್ರಿಪ್ರೇಷನ್, ಅದು ದಿನಕ್ಕೆ 2 ಗಂಟೆ ಕಾನ್ಸಂಟ್ರೇಷನ್ ಆಗಿ ಓದಿದ್ರೆ ನೀವು SSC ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಾನು ಇನ್ಸ್ಪೆಕ್ಟರ್ ಆಗೋಕ್ಕೂ ಮುಂಚೆ ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೆ 7 ವರ್ಷ. ಮನೆಗೆ ನಾನು ಬರ್ತಾ ಇದ್ದಿದ್ದು ಬೆಳಗ್ಗೆ 9 ಗಂಟೆಗೆ ಹೋದರೆ ನಾನು ರಾತ್ರಿ 10 ಗಂಟೆಗೆ ಬರ್ತಾ ಇದ್ದಿದ್ದು. 10 ಗಂಟೆಗೆ ಬಂದು 1 ಅವರ್ ಡೆಡಿಕೇಟೆಡ್ ಆಗಿ ನಾನು ಎಕ್ಸಾಮ್ಸ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ನಾನು ಡೈಲಿ 1 ಅವರ್ ಸ್ಟಡಿ ಜಸ್ಟ್ ಫಾರ್ 3 ಮಂತ್ಸ್ ಓದ್ಕೊಂಡು ನಾನು ಕ್ಲಿಯರ್ ಮಾಡಿದ್ದೀನಿ 2019 ಎಕ್ಸಾಮ್. ಮತ್ತು ಇನ್ನೊಂದು ಎಕ್ಸಾಮ್ ಸ್ಕಿಲ್ ಏನು ಅಂದರೆ, ನಾವು ಕಲ್ತ್ಕೋಬೇಕಾಗಿರೋದು, ಸಪೋಸ್ ಈಗ 100 ಕ್ವಶನ್ ಇರುತ್ತೆ, ಎಲ್ಲರೂ ಅಂದ್ಕೊಂಡಿರ್ತೀರ ಇಲ್ಲ ನಾವು 100ಕ್ಕೆ 100 ಅಟೆಂಪ್ಟ್ ಮಾಡಬೇಕು ಆವಾಗಲೇ ನಮಗೆ ಜಾಸ್ತಿ ಮಾರ್ಕ್ಸ್ ಬರೋದು ಅಂತ. ಅದು ತುಂಬ ತಪ್ಪು ಕಲ್ಪನೆ. ಏನಂದರೆ ಈ ರೆಕ್ರೂಟ್ಮೆಂಟ್ ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಏನಾಗುತ್ತೆ, ನೀವು ಫಸ್ಟ್ ಕ್ವಶನ್ನೇ ತುಂಬ ಕಷ್ಟಕರವಾದ ಕ್ವಶನ್ ಬಂದಾಗ ನೀವು ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಿಮ್ಗೆ ಏನಾಗುತ್ತೆ ಹೇಳಿ, ಬಾಕಿ ಏನು ನೀವು ಕ್ವಶನ್ಸು ಸಾಲ್ವ್ ಮಾಡ್ಬೋದು, ಅದನ್ನು ನೀವು ಒಂದೇ ಕ್ವಶನ್ನಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತಿರ್ತೀರ. ಸೊ ಅದು ನನ್ನಲ್ಲಿ ಇತ್ತದು. ನಾನೇನು ಮಾಡ್ತಿದ್ದೆ, ಒಂದು ಕ್ವಶನ್ನು ಅದು ಸಾಲ್ವ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಯಾಕೆ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಇದು ಯಾಕೆ ಅಂತೇಳಿ ನಾನು 5 ನಿಮಿಷ 60 ನಿಮಿಷದ ಎಕ್ಸಾಮ್ನಲ್ಲಿ 5 ನಿಮಿಷ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೆ ನಾನು. ಸೊ ನಾನು ಅದನ್ನು ಈ ಯೂಟ್ಯೂಬ್ ವೀಡಿಯೋಸು ಮತ್ತು ಎಜುಕೇಟರ್ಸ್ದು ಎಲ್ಲ ಫಾಲೋ ಮಾಡಿದಾಗ ನನಗೇನು ಗೊತ್ತಾಯಿತು, ಆರ್ಟ್ ಆಫ್ ಸ್ಕಿಪ್ಪಿಂಗ್ ಅಂತಾರೆ. ಒಂದು ಕ್ವಶನ್ನು ಕಷ್ಟಕರವಾಗಿ ಅನಿಸಿದ್ರೆ ಅದನ್ನು ಸ್ಕಿಪ್ ಮಾಡಿ ಮುಂದಕ್ಕೆ ನೆಕ್ಸ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮ್ಮಲ್ಲಿ ಅದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಮತ್ತು ಐ ಥಿಂಕ್ ಇಲ್ಲಿ ಎಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಎಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಇಂಗ್ಲೀಷ್ ಮೀಡಿಯಮ್. ನಿಮಗೆಲ್ಲ ಏನು ಅನಿಸುತ್ತೆ ಅಂದರೆ, ಇಂಗ್ಲೀಷ್ ಆಲ್ಸೋ ಇದಂದರೆ ಇಂಗ್ಲೀಷು ಒನ್ ಆಫ್ ದಿ ಪಾರ್ಟ್ ಇನ್ ರೆಕ್ರೂಟ್ಮೆಂಟ್ ಎಕ್ಸಾಮ್. ನಿಮ್ಗೆ ಅನಿಸ್ಬೋದು ಇಂಗ್ಲೀಷ್ ಕಷ್ಟ ಆಗುತ್ತಪ್ಪ, ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ಇದು ಇಂಗ್ಲೀಷೇ ಜಾಸ್ತಿ ಅದರಲ್ಲೂ ಸ್ಕೋರ್ ಮಾಡಬೇಕು ಅನಿಸ್ಬೋದು. ಆದರೆ ನಾನು ಒಂದು ಹೇಳ್ತೀನಿ, ಈ ನಾರ್ತ್ ಇಂಡಿಯಾದಲ್ಲಿ ಹಿಂದಿ ಮೀಡಿಯಮ್ ಕ್ಯಾಂಡಿಡೇಟ್ಸೇ ಟಾಪ್ ಮಾಡೋದು SSC ಎಕ್ಸಾಮ್ನ. ಅವ್ರು ಬರೀ ಅಂದರೆ ಏನಂದರೆ ಇಂಗ್ಲೀಷ್ನ ಅವ್ರು ಏನು ಹೇಳ್ತಾರೆ, ಓಕೆ ನಾವು ಇಂಗ್ಲೀಷಲ್ಲೇ ಕಮ್ಮಿ ಮಾರ್ಕ್ಸ್ ತೆಗೆದುಬಿಡ್ತೀವಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಚೆನ್ನಾಗಿ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಆಗಲಿ, ವೆಬ್ ಪೇಜಸಲ್ಲಿ ಹಿಂದೂ ನ್ಯೂಸ್ ಪೇಪರ್ ಏನೇ ಆರ್ಟಿಕಲ್ಸ್ ಆಗಲಿ ಅದನ್ನೆಲ್ಲ ಹೋಗಿದ್ದು ಅವರು ಇಂಗ್ಲೀಷ್ ರೈಟಿಂಗ್ ಸ್ಕಿಲ್ಸ್ನೆಲ್ಲ ಇಂಪ್ರೂವ್ ಮಾಡ್ಕೋತಾರೆ. ಸೊ ಆದ್ದರಿಂದ ನೀವು ಕನ್ನಡ ಮೀಡಿಯಮ್ ಆಗಿ ನಾನು ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ತಗೋತೀನಿ ಅಂತ ಗ್ಯಾರಂಟಿ ಅಂದ್ಕೊಳ್ಳೇಬೇಡಿ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಎಕ್ಸಾಮ್ನಲ್ಲಿ, ನಾನು ಇಲ್ಲಿರೋ ಬಂದಿರೋ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ನೆಕ್ಸ್ಟ್ ರೆಕ್ರೂಟ್ಮೆಂಟ್ ಎಕ್ಸಾಮ್ನಲ್ಲಿ ನನ್ನ ಸಹೋದ್ಯೋಗಿಗಳಾಗಿ ಸೆಲೆಕ್ಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, Shashikiran sir, for sharing your real life experience. I think many of the students have motivated and even they got the skills how to take up any competitive exams as well. Thank you, sir.